ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಸೋಮವಾರದ ವ್ಲಾಗ್ ಇರುತ್ತೆ, ಬೆಳಗಿನ ವ್ಲಾಗು. ಇವಾಗ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ದೋಸೆ ಎಲ್ಲ ಪ್ರಿಪೇರ್ ಮಾಡಿದ್ನಲ್ಲ, ಅದನ್ನು ದೋಸೆ ಹಾಕ್ತಾಯಿದ್ದೀನಿ. ಕಡಲೆಪುರಿ ಹಾಕೋದ್ರಿಂದ ಏನು ಸ್ಪಾಂಜಿಯಾಗಿ ದೋಸೆ ಬರುತ್ತೆ ಗೊತ್ತಾ. ಸೊ ಮಕ್ಕಳಿಗೆಲ್ಲ ಕಲಿಸ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ, ಇನ್ನು ಅವ್ರನ್ನ ಇದ್ದರೆ ವೀಡಿಯೋ ಮಾಡ್ಕೊಳ್ಳೋಷ್ಟು ಇದಿರಲ್ಲ. ಸೊ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ನೋಡಿ. ಸ್ಪಾಂಜಿ ದೋಸೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೀವು ಅವಲಕ್ಕಿ ಸ್ವಲ್ಪ ಇದಾಗಬೇಕಿದ್ರೆ ಕಡಲೆಪುರಿ ಹಾಕಿದ್ರೆ ತುಂಬ ಸಾಫ್ಟಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ದೋಸೆ. ಸೊ ಇವಾಗ ಅದಕ್ಕೆ ನಾನು ವೆಜಿಟೇಬಲ್ ಕುರ್ಮ ಮಾಡ್ಕೊಂಡಿದ್ದೆ. ಬಟಾಣಿ ಮತ್ತು ಕ್ಯಾರೆಟ್, ಬೀನ್ಸ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಇವಾಗ ದೋಸೆ ನಾನು ಹಾಕ್ಕೊಂಡು ನಾನು ಫಸ್ಟ್ ತಿಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ದೋಸೆ ಹಾಕಿಟ್ಬಿಟ್ಟು ಅವ್ರನ್ನ ಲಂಚಿಗೆ ಕಳಿಸ್ತೀನಿ. ಸೊ ಆ ನಂತರ ಬಾಕ್ಸ್ ತೊಗೊಂಡೋಗೋಕ್ಕೆ ಬಂದು ಪ್ರಿಪೇರ್ ಮಾಡ್ಕೊತೀನಿ. ಇದು ಸುಷ್ಮಾ ಸಂತೋಷ್ ವ್ಲಾಗ್ ಆಗಿರುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಅಂಥ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಅಂಥ ಕೆಟ್ಟದಾಗೇನೇ ಇರಲ್ಲ, ನಿಮಗೂ ಇಷ್ಟ ಆಗುವಂಥ ನೀವು ಮಾಡುವಂಥ ರೆಸಿಪಿನೇ ಆಗಿರುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಐ ಫ್ಲೇಮಲ್ಲಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ದೋಸೆ ಪ್ರಿಪೇರ್ ಆಗುತ್ತೆ. ನೀವು ದೋಸೆನ ಹೀಗೆ ಮುರಿದಿಕೊಂಡು ನೋಡ್ತಾ ಇರ್ಬೋದು ಏನು ಸ್ಪಾಂಜಿಯಾಗಿದೆ ಅಂತ. ಸೊ ಕಡಲೆಪುರಿ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ದೋಸೆಗೆ ಹೀಗೆ ಡಿಪ್ ಮಾಡಿ ಇಲ್ಲೇ ಮುಗೀತು. ನೆಕ್ಸ್ಟು ಸಿಗ್ತೀನಿ ಗೈಸ್, ಬಾಯ್. ನೋಡಿ ಇದು ಫೈನಸ್ಟ್ ದೋಸೆ ರೆಡಿ ಆಯಿತು. ಆಹಾ, ಸ್ಪಾಂಜಿ ಕೇಕ್ ಅನ್ನೋದು ಮಸಾಲೆ ದೋಸೆ. ಸ್ಪಾಂಜಿ ದೋಸೆ ಬೇಕಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು, ಅವಾಗದು ಸ್ಪಾಂಜ್ ಆಗುತ್ತೆ. ನಿಧಾನ ಊರಿಲಿ ಬೇಯಿಸಿದ್ರೆ ಈ ಥರ ಮಸಾಲೆ ದೋಸೆ ಆಗುತ್ತೆ. ನೋಡಿ ಸೌಂಡ್ ಕೇಳಿಸ್ತೀನಿ, ಹೆಂಗೆ ಕರ್ಮ ಅಂತ ಇದೆ ಗೊತ್ತಾ. ಬೆಳಗ್ಗೆ ಎದ್ದಿದ್ದು ಲೇಟಾಗಿಬಿಡ್ತು. ಸೊ ಮಕ್ಕಳಿಗೆ ಬಾಕ್ಸಿಗೆ ಟಿಫನ್ ಕೊಟ್ಟು ಕಳಿಸಿಲ್ಲ, ಅದಕ್ಕೆ ಇವಾಗ ಬಂದು ದೋಸೆ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಶಾಪಿಂದ ಬಂದು ಇವಾಗ ರೆಡಿ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಕ್ಕಳಿಗೆ ಟಿಫನ್ ತೊಗೊಂಡು ಹೋಗಬೇಕು. ಸೊ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ, ರೆಡಿಯಾಗಿ ಬರೋಣ. ದೋಸೆ ಎರಡು ಬಾಕ್ಸ್ ದೋಸೆ ಗೊಜ್ಜು. ಬಾಕ್ಸಸ್ ರೆಡಿ. ರೆಡಿ ಆಗಿದ್ದೀನಿ. ಸೊ ಸ್ಕೂಲ್ಗೆ ಹೋಗೋಣ. ಲಂಚ್ ಬಾಕ್ಸ್ಗೆ ಮೊದಲು ಇವಾಗ ಬಾಕ್ಸಸ್ನೆಲ್ಲ ಫಿಲ್ ಮಾಡ್ಕೊಳ್ಳೋದ. ಇದು ನನ್ನ ಬಂಗಾರಿ ಮಗನ ಬಾಕ್ಸಸ್, ಇದು ನನ್ನ ಚಿನ್ನಾರಿ ಮಗನ ಬಾಕ್ಸ್ ಲಂಚ್ ಬ್ಯಾಗ್. ದಿಸ್ ಸ್ಕೈ ಬ್ಲೂ ಕಲರ್ ಚಿಕ್ಕ ಮಗಂದು, ದೊಡ್ಡ ಮಗಂದು ಬಾಟಲ್. ಗೊತ್ತಲ್ಲ ನನ್ನ ಬಾಟಲ್, ನನ್ನ ಬಾಕ್ಸ್ ಅಂತ. ನನ್ನ ಮಕ್ಕಳಂತೂ ಗುದ್ದಾಡ್ತಾರೆ, ಗೊತ್ತಿಲ್ಲ ಬೇರೆಯವ್ರ ಮನೆಯಲ್ಲಿ ಏನು ಮಾಡ್ತಾರೆ ಅಂತ. ಸೊ ಇವಾಗ ಕೈಗೆ ಹಾಕ್ಕೊಂಡು ಲಂಚ್ ಬ್ಯಾಗ್ ರೆಡಿ ಆಯಿತು, ಹೋಗೋಣ. ನನ್ನ ಮನೆಯವ್ರ ಬಾಟಲ್ ಥರ ಕೇಳಿದರು, ಅದೊಂದು ಮರ್ತ್ಬಿಟ್ಟಿದ್ದೀನಿ. ತಗೊಂಡು ಲಂಚ್ ಬ್ಯಾಗ್ ಬಾಟಲ್. ಇನ್ನು ಮಧ್ಯಾಹ್ನ ಸಿಗ್ತೀನಿ. ಸೊ ಕುಕಿಂಗ್ ಟೈಮಲ್ಲಿ ಅಲ್ಲಿ ಗಂಟ ಮಿಸ್ ಮಾಡ್ದಂಗೆ ನನ್ನ ಚಾನೆಲ್ನ ನೋಡ್ತಾ ಇರಿ.
ನೋಡಿ ಇಷ್ಟು ಚಿತಿಕ್ಸಿದ್ದೀನಿ. ಸೊ ಇನ್ನಿಷ್ಟಿದೆ ಅಷ್ಟೇ, ಚಿತಿಕ್ಸಿದ್ರೆ ಮುಗೀತು. ನೀರು ಬೇರೆ ಖಾಲಿ ಆಗಿಬಿಟ್ಟಿತ್ತು. ನೀರು ನೋಡಿ ಅವರೇ ಬೆಳೆಯಲ್ಲೇ ಚಿತಿಕ್ಸಿ ಇಟ್ಕೊಂಡಿದ್ದೀನಿ. ಫ್ರೆಶ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನಾವು ಯಾವ ಥರ ಮಾಡ್ತಿದ್ರು ಸಾಂಬಾರು ಅಂತ ಹೇಳಿದ್ರೆ ನೋಡಿ, ಚಕ್ಕೆ ಮತ್ತು ಲವಂಗ ತೊಗೊತಾ ಇದ್ದೀನಿ. ಸೇಮ್ ನಾವು ಮಟನ್ ಸಾಂಬಾರು ಹೇಗೆ ಮಾಡ್ತೀವಿ ಅದೇ ಥರನೇ ಮಾಡೋದು. ಇಷ್ಟೇ ಕೊತ್ತಂಬರಿ ಸೊಪ್ಪು ತೊಗೊತಾ ಇದ್ದೀನಿ. ಮತ್ತು ನೋಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಅದ್ರ ಜೊತೆ ಶುಂಠಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಹಾಕ್ಕೊಂಡ್ರೆ ಸರಿ ಇರುತ್ತೆ. ಸೊ ಕಟ್ ಮಾಡ್ಕೊಂಡು ಬನ್ನಿ. ನೋಡಿ ಕಟ್ ಮಾಡ್ಕೊಂಡಿರೋಂಥ ಶುಂಠಿ ಮತ್ತು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಇದನ್ನಿಷ್ಟನ್ನು ಇವಾಗ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು, ರುಬ್ಕೊಳ್ಳೋಣ. ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಗ್ಗರಣೆಗೆ ಹಾಕ್ಕೋಬೇಕು. ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಇವಾಗ ಅದಕ್ಕೆ ಸಾಸಿವೆ ನೋಡಿ, ಸಾಸಿವೆ ಹಾಕೋತಾ ಇದ್ದೀನಿ. ಕಟ್ ಮಾಡಿರೋಂಥದ್ದು ಆಲೂಗೆಡ್ಡೆ ಮತ್ತು ಬದನೆಕಾಯಿ ಇಷ್ಟೇ ತೊಗೋಬೇಕಾಗಿರೋದು ಇದಕ್ಕೆ. ಸೊ ಹಾಗಾಗಿ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಕುಕ್ಕರಲ್ಲಿ ತರಕಾರಿ ಎಲ್ಲ ಹುರಿಯೋಕ್ಕಿಟ್ಟಿದ್ದೀನಿ. ಇವಾಗ ಅಷ್ಟೊಳಗಡೆ ನಾವು ಈ ಕಡೆ ಸೈಡಿಗೆ ರೈಸ್ ಇಟ್ಕೊಬಿಡ್ಬೇಕು, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ಆಲೇ 2:15. ಸೊ 3 ಗಂಟೆ ಅಷ್ಟೊಳಗಡೆ ನಾನು ಅಡುಗೆ ಮಾಡಿ ಮುಗಿಸ್ಬೇಕು. ಸೊ ರೈಸ್ ಇಟ್ಬಿಟ್ಟು ಸಿಗ್ತೀನಿ. ಓಕೆ, ಎಷ್ಟು ನೋಡಿ ಚಿತಿಕ್ಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ಚಿತಿಕ್ಸಿ ಇಟ್ಟಿರೋ ಅವರೇ ಬೇಳೆನೇ ಹಾಕ್ಕೊಂಡಿದ್ದೀನಿ. ಅವರೇ ಬೇಳೆಗೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲ ಅಂದರೆ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಏನಿದೆ ಸೊ ಇದನ್ನು ಹಾಕ್ಕೋಬೇಕು. ಇದನ್ನು ಕೈಯಲ್ಲೇ ಹಾಕ್ಕೊಂಡ್ಬಿಡ್ತೀನಿ, ಬರ್ತಾಯಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಬೋಣ. ಇದು ಸ್ವಲ್ಪ ಉರಿತಾ ಇರಲಿ. ನೋಡಿ ಅರ್ಧ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಸೊ ಇದು ಹುರಿಗಡಲೆ ಒಂದು ಅರ್ಧ ಸ್ಪೂನು ಮತ್ತು ತೆಂಗಿನಕಾಯಿ ಒಂದು ಸಣ್ಣ ಹೋಳಲ್ಲಿ ಒಂದು ಅರ್ಧ ಫುಲ್ ಒಂದು ಹೋಳು ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ರುಬ್ಕೋಬೇಕು. ರುಬ್ಕೊಂಡಿರೋಂಥ ಮಸಾಲೆಗೆ ಇವಾಗ ಖಾರ ಪುಡಿ ಹಾಕ್ಕೋಬೇಕು. ಟೋಟಲ್ 2 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಕೊಳ್ಳೋಣ ಇದನ್ನು ಇವಾಗ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರ್ ನೀರು ಹಾಕ್ಕೊಂಡು ಆ ನೀರನ್ನ ಇದ್ರೊಳಗಡೆ ರುಬ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರನ್ನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಮ್ಮಿನೇ ಹಾಕ್ಕೊಂತೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ, ಕಮ್ಮಿನೇ ಹಾಕ್ಕೋತೀನಿ ನಾನು. ಯಾಕಂದರೆ ಆಮೇಲೆ ಸ್ವಲ್ಪ ಸೆಟ್ಟೆ ಊಟ ಮಾಡ್ತಾರೆ ಅದಕ್ಕೆ. ಸೊ ಇವಾಗ ಒಂದು ಲಿಡ್ ಕ್ಲೋಸ್ ಮಾಡೋಣ. ಕುಕ್ಕರ್ಲಿ ಎಣ್ಣೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು ಕೈ ನಿಜವಾಗ್ಲೂ ಸೀರಿಯಸ್ಸಾಗಿ ವೀಡಿಯೋ ಮಾಡೋದು ತುಂಬ ಕಷ್ಟ. ಸೊ ಇವಾಗ ಒಂದು 2 ವಿಷಲ್ ಕುಗ್ಸೋಣ. ನೋಡಿ ಈ ಕಡೆ ರೈಸ್ ಇಕ್ಕಿದ್ದೀನಿ. ರೈಸ್ ಅಂತ ಆಲ್ರೆಡಿ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಪ್ರೆಷರ್ ಆಗಿದೆ. ಸೊ ವಿಷಲ್ ಕೂಗೋದು ಒಂದೇ ಬಾಕಿ. ಇವಾಗ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆದಲ್ಲಿ ಹಂಗೆ ಇಟ್ಟಿದ್ದೀನಿ. ಎತ್ಬಿಟ್ಟು ನೀಟಾಗಿ ಕಸ ಉಡ್ಸ್ಕೊಬೇಕು. ಇಷ್ಟಾದರೆ ಊಟ ಮಾಡಿದ್ರೆ ಸೊ 3 ಗಂಟೆ ಅಷ್ಟೊತ್ತು ಟೈಮು ಆಗುತ್ತಾ? 2:30. ಓಕೆ 2:35 ಆಗ್ತಾಯಿದೆ. ಸೊ ಅಷ್ಟೊಂದು ಮಾಡ್ಬಿಡೋಣ. ಕಸ ಗುಡಿಸ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ ಊಟ ಟೇಸ್ಟ್. ಕುತ್ತು ಆಫ್ ಮಾಡ್ತಾಯಿದ್ದೀನಿ. ಎಲ್ಲನೂ ಕ್ಲೀನಾಗಿ ತೊಳೆದ್ಬಿಟ್ಟು ಇನ್ನೂ ನೀರು ಹಾರಿಲ್ಲ. ಸೊ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡಿ ಸಾಂಬಾರು ರೆಡಿಯಾಗಿದೆ. ನಿಜವಾಗ್ಲೂ ಓಪನ್ ಮಾಡಿದ ತಕ್ಷಣ ಒಳ್ಳೆ ಏನೋ ಮಟನ್ ಸಾಂಬಾರು ಬಂದಂಗೆ ಬರ್ತಾಯಿತ್ತು ಸ್ಮೆಲ್ಲು. ಸೊ ಸೂಪರ್ ಸ್ಮೆಲ್ ಈ ಥರ ಬರೋದನ್ನ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮಲ್ಲೇ ನೀವು ಮಿಸ್ ಮಾಡ್ದಂಗೆ ಮರೆಯದಾಗೆ ಟ್ರೈ ಮಾಡಿ, ಓಕೆನಾ? ನೋಡಿ ಚಿತ್ಕವರೆ ಬೇಳೆ ಮತ್ತು ಅನ್ನ ಮುದ್ದೆ ಇದ್ದಿದ್ರೆ ಸೂಪರ್ ಕಾಂಬಿನೇಷನ್ನು. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ.
ನೋಡಿ, ತುಪ್ಪ ಮತ್ತು ಚಿತ್ಕವರೆ ಬೇಳೆ ಸಾರು. ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಇರುತ್ತೆ. ಸೊ ನೋಡಿ, ನೀವೇ ನೋಡ್ತಾ ಇರ್ಬೋದು, ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ. ನಿಮ್ಮ ಮನೇಲಿ ನೀವು ಮಿಸ್ ಮಾಡ್ದೆ ಟ್ರೈ ಮಾಡಿ, ಓಕೆನಾ? ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಸೊಗಸಾಗಿರುತ್ತೆ. ಸೊ ನಿಮ್ಮ ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಿ. ನಮಗೆ ನೋಡಿ ಈ ಥರ ತಿಂದು ಈ ಥರ ತಿಂದ್ರೇ ಸಮಾಧಾನ. ಒಂದು ಚೂರು ಸಾಂಬಾರು ಹಾಕ್ಕೊಂಡ್ರೆ ಅದೇನೋ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಈ ಥರ ಕಲಿಸ್ಬಿಟ್ಟು ತಿಂತಾ ಇರ್ಬೇಕು ನೋಡಿ. ತುಪ್ಪ, ಸಾಂಬಾರು, ಹೆಸರು ಬೇಳೆ, ಇದ್ದಿದ್ದ ಬೇಳೆ ತುಂಬ ಟೇಸ್ಟ್ ಇರುತ್ತೆ. ನಿಮ್ಮ ಮನೇಲಿ ನೀವು ಸ್ವಲ್ಪ ಟ್ರೈ ಮಾಡಿ.